ಬಂಧುಗಳೇ ನಮಸ್ಕಾರ. ನಾನು ವೀರ್ನಗೌಡ. ಸಂಚಾರಿ ಸ್ಟುಡಿಯೋ ಯೂಟ್ಯೂಬರ್ನ ಬಂಧನ ಆಗಿರುವಂತಹದ್ದು. ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರ ಬಂಧನ ಯಾಕೆ ಆಯಿತು ಅಂತಂದರೆ, ಇವರು ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂತಹ ಕಾರಣಕ್ಕೆ ಬಂಧನ ಆಗಿರುವಂತಹದ್ದು. ಆದರೆ ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಕೇಸಿನ ಬಗ್ಗೆ, ಈ ಪ್ರಕರಣದ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ಇದು ಯಾವಾಗ ಪ್ರಕರಣ ದಾಖಲಾಯಿತು ಎನ್ನುವುದೇ ಗೊತ್ತಿಲ್ಲ, ನನಗೆ ಯಾವ ಒಂದು ನೋಟಿಸ್ ಕೂಡ ಸಹ ಬಂದಿಲ್ಲ. ಆದರೆ ಏಕಾಏಕಿ ಬಂದು ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಸೌಜನ್ಯಳಿಗೋಸ್ಕರಗಿನ ನಾನು ಜೈಲಲ್ಲಿ ಇರಲಿಕ್ಕೆ ಕೂಡ ಸಿದ್ಧ ಇದ್ದೇನೆ. ನಾನು 30 ದಿವಸ ಆದೇಶದ ಉಲ್ಲಂಘನೆ ಮೇರೆಗೆ ಇವರೇನು ಒಳಗೆ ಹಾಕ್ತಾ ಇದ್ದಾರೆ, ನಾನು 30 ದಿವಸ ಕೂಡ ನಾನು ಒಳಗಡೆ ಇರ್ತೀನಿ. ಸೌಜನ್ಯಳಿಗೋಸ್ಕರಗಿನ ನಾನು ಒಳಗಡೆ ಇರ್ತೀನಿ. ನನ್ನನ್ನು ಯಾರೂ ಕೂಡ ಬಿಡಿಸ್ಕೊಂಡು ಬರಲಿಕ್ಕೆ ಹೋಗಬೇಡಿ. ಕಗ್ಗತ್ತಲಲ್ಲಿ ಇರ್ತಕ್ಕಂಥವರ ಕತ್ತಲೆ ಕೋಣೆಯಲ್ಲಿ ಎಷ್ಟೋ ಜನಗಳ ಅಮಾಯಕರು ಈಗ ಒಳಗಡೆ ಇದ್ದಾರೆ, ಕತ್ತಲ ಕೋಣೆಯಲ್ಲಿ ಸಾಯ್ತಾ ಇದ್ದಾರೆ. ಅಂತಹ ನೊಂದಂಥವರಿಗೆ ನಾನು ಧ್ವನಿಯಾಗಿ ನಾನು ನನ್ನ ಪ್ರಶ್ನೆಯನ್ನು ಮಾಡಿದ್ದೇನೆ, ಸತ್ಯವನ್ನು ಬಿತ್ತರಿಸ್ತಕ್ಕಂತಹ ಕೆಲಸವನ್ನು ಮಾಡಿದ್ದೇನೆ. ಇನ್ನು ಮುಂದೆ ಕೂಡ ನಾನು ಅದನ್ನೇ ಮಾಡ್ತೀನಿ ಅಂತ ಅವರು ಕೊನೆಯದಾಗಿ ಹೇಳಿರುವಂಥದ್ದು. ಸಮಾಜಘಾತಕರು ಸಮಾಜದಲ್ಲಿ ಅನೇಕ ಸಮಾಜಘಾತಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ವಿರುದ್ಧ ಧ್ವನಿಯನ್ನು ಎತ್ತಿ ಅವರು ಮುಂದೆ ಸಾಗ್ತಾ ಇದ್ದರು. ಅವರು ಕೂಡ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥವರು. ಅವರ ಬಗ್ಗೆ ಈಗಾಗಲೇ ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರ ಬೆನ್ನೆಲುಬಾಗಿ ಅವರ ಒಂದು ಪರವಾಗಿ ಸೌಜನ್ಯ ಹೋರಾಟಗಾರರು ಎಲ್ಲರೂ ಕೂಡ ಇದ್ದಾರೆ. ಗಿರೀಶ್ ಮಟ್ಟಣ್ಣ ಅವರು ಕೂಡ ಅವರ ಹಿನ್ನೆಲೆ ಏನು, ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರ ಹಿನ್ನೆಲೆ ಏನು, ಅವರು ಯಾವ ರೀತಿ ಬೆಳೆದು ಬಂದರು, ಅವರ ಹಾದಿ ಏನು, ಅವರು ಯಾವ ಸತ್ಯದ ರೀತಿಯಾಗಿ ಧರ್ಮದ ಮಾರ್ಗವಾಗಿ ನಾಗರಿಕತೆಯತ್ತ ಯಾವ ರೀತಿ ಸಾಗಿದ್ರು ಅನ್ನುವಂತಹ ವಿವರಣೆಯನ್ನು ಈಗಾಗಲೇ ಗಿರೀಶ್ ಮಟ್ಟಣ್ಣ ಅವರು ಕೂಡ ತಿಳಿಸಿದ್ದಾರೆ. ನಾವು ಕೂಡ ಸೌಜನ್ಯ ಹೋರಾಟಗಾರರ ಪರವಾಗಿ ಸಂಚಾರಿ ಸ್ಟುಡಿಯೋ ಯೂಟ್ಯೂಬರ್ ಸಂತೋಷ್ ಅವರ ಪರವಾಗಿ ನಾವು ಕೂಡ ಬೆನ್ನೆಲುಬಾಗಿ ಇರ್ತೀವಿ. ಏನು ಈ ಸಂಚಾರಿ ಸ್ಟುಡಿಯೋ ಯೂಟ್ಯೂಬರ್ ಸಂತೋಷ್ ಅವರು ಏನಿದ್ದಾರೆ, ಇವರನ್ನು ಒಳಗಡೆ ಹಾಕಿಬಿಟ್ರೆ, ಅಂದರೆ ಇವರನ್ನು ಜೈಲಿಗೆ ತಳ್ಳಿದರೆ ಇನ್ನು ಉಳಿದಂತಹ ಚಿಕ್ಕ ಪುಟ್ಟ ಯೂಟ್ಯೂಬರ್ಗಳು ಸುಮ್ಮನಾಗಿ ಬಿಡುತ್ತಾರೆ ಅನ್ನುವಂತಹ ಮಾರ್ಗದಲ್ಲಿ ಅವರೇನಾದರೂ ಹೋಗ್ತಾ ಇದ್ದರೆ ಅವರ ಭ್ರಮೆ ಅದು. ಯಾಕೆ ಅಂತಂದರೆ, ಯಾರೂ ಕೂಡ ಸುಮ್ಮನೆ ಇರಲ್ಲ, ಇನ್ನಷ್ಟು ಜಾಸ್ತಿ ಆಗುತ್ತೆ. ಸತ್ಯವನ್ನು ಬಿತ್ತರಿಸ್ತಕ್ಕಂತಹ ಕೆಲಸ ಇನ್ನಷ್ಟು ಜಾಸ್ತಿ ಆಗುತ್ತಾ ಹೋಗುತ್ತೆ, ನೂರ್ಮಡಿಗೊಳ್ಳುತ್ತಾ ಹೋಗ್ತದೆ ಎನ್ನುವಂತಹ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಈ ಅಕ್ರಮ ಮೀಟರ್ ಬಡ್ಡಿ ದಂಧೆಯ ಒಂದು ಪ್ರಕರಣ ಏನಿದೆ ಅದನ್ನು ಕೂಡ ಬಿತ್ತರಿಸ್ತಕ್ಕಂತಹ ಕೆಲಸವನ್ನು ಸಂಚಾರಿ ಸ್ಟುಡಿಯೋ ಯೂಟ್ಯೂಬರ್ ಸಂತೋಷ್ ಅವರು ಮಾಡಿದರು. ಧರ್ಮಸ್ಥಳದಲ್ಲಿ ಏನು ಮುಖ್ಯಸ್ಥರು ಏನಿದ್ದಾರೆ, ಆ ಮುಖ್ಯಸ್ಥರು ವೀರೇಂದ್ರ ಹೆಗ್ಗಡೆಯವರು ಮಾಡಿರ್ತಕ್ಕಂತಹ ಅನಾಚಾರ ಅಕ್ರಮಗಳ ಕುರಿತು ಅವರು ಪ್ರಶ್ನೆ ಮಾಡಿದರು. ಅಕ್ರಮ ಮೀಟರ್ ಬಡ್ಡಿ ದಂಧೆಯಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಸತ್ತಿದ್ದಾರೆ, ಗಂಡಂದರು ಹೆಂಡತಿಯನ್ನು ಕಳ್ಕೊಂಡಿದ್ದಾರೆ, ಮಕ್ಕಳು ಕೂಡ ತಮ್ಮ ಅಮ್ಮನನ್ನು ಕಳ್ಕೊಂಡಿದ್ದಾರೆ, ಕತ್ತಲ ಕೋಣೆಯಲ್ಲಿದ್ದಾರೆ. ಸಮಾಜಘಾತಕರು ಸಮಾಜದಲ್ಲಿ ಸಮಾಜಘಾತಕ ಕೆಲಸವನ್ನು ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಅನಾಥರಾಗಿದ್ದಾರೆ. ಹಾಗಾಗಿ ಅವ್ರನ್ನ ಕೂಡ ನಾವು ಬಿಡೋದಿಲ್ಲ, ನಾನು ಸತ್ಯವಾಗಿರ್ತಕ್ಕಂತಹ ವರದಿಯನ್ನೇ ಮಾಡ್ತೇನೆ, ನನಗೆ ಯಾವುದೇ ಕೂಡ ಭಯ ಬೆದರಿಕೆ ಏನೂ ಇಲ್ಲ ಅಂತೇಳಿ ಅವರು ಹೋರಾಟವನ್ನು ಮಾಡಿದರು. ಈಗಾಗಲೇ ಒಂದು ಬಾರಿ ಅವರ ಮೇಲೆ ಹಲ್ಲೆ ಆಯಿತು. ಹಲ್ಲೆ ಆದರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಹಿಂದೆ ಸರಿಲಿಲ್ಲ. ಅವರ ಸೋದರ ಸಂಬಂಧಿಯವರು 40 ರಿಂದ 50 ಲಕ್ಷ ಆಫರ್ ಇಡ್ತಾರೆ. ಯಾಕೆಂತಂದರೆ ಸೌಜನ್ಯ ಪ್ರಕರಣದಲ್ಲಿ ಅವ್ರ ಹತ್ರ ಏನೋ ವಿಡಿಯೋ ಇರ್ತವೆ ಅನ್ನುವಂಥ ಕಾರಣಕ್ಕೆ ಅವ್ರನ್ನೂ ಕೂಡ ನಕಲಿ ದೇವಮಾನ ಅವರು ಕೊಂಡುಕೊಂಡಿರ್ತಾರೆ. ಹಾಗಾಗಿ ಸಂತೋಷ್ ಅವರ ಸಂಬಂಧಿ ಏನಿದ್ದಾರೆ ಸಂತೋಷ್ ಅವರಿಗೆ ಅಂದರೆ ಸಂಚಾರಿ ಸ್ಟುಡಿಯೋ ಯೂಟ್ಯೂಬರ್ ಸಂತೋಷ್ ಅವರಿಗೆ 40-50 ಲಕ್ಷ ಆಫರ್ ಇಡ್ತಾರೆ. ನೀನು ಕೂಡ ಬಂದ್ಬಿಡು, ಸುಮ್ಮನಾಗಿಬಿಡು, ಈ ಪ್ರಕರಣದ ಬಗ್ಗೆ ನೀನು ಧ್ವನಿ ಎತ್ತಬೇಡ, ನೀನು ಮಾತನಾಡಬೇಡ ಅಂತೇಳಿ ಅವ್ರು ಹೇಳ್ತಾರೆ. ಆದರೆ ಬಡವ ಆಗಿದ್ದರೂ ಕೂಡ ಈ ಒಂದು ಪ್ರಕರಣದಲ್ಲಿ 1 ರೂಪಾಯಿ ಕೂಡ ಆಮಿಷಕ್ಕೆ ಒಳಗಾಗದೆ ನಾನು ಸತ್ಯವನ್ನೇ ಬಿತ್ತರಿಸ್ತೇನೆ, ಸತ್ಯವನ್ನೇ ಮಾತಾಡ್ತೇನೆ, ಈ 40-50 ಲಕ್ಷ ನನಗೆ ಯಾವುದು ಕೂಡ ಹಣ ಬೇಡ ಅಂತೇಳಿ ಸತ್ಯವನ್ನೇ ಬಿತ್ತರಿಸ್ತಕ್ಕಂತಹ ಕೆಲಸ ಮಾಡಿದ್ದು ಸಂಚಾರಿ ಸ್ಟುಡಿಯೋ ಯೂಟ್ಯೂಬರ್ ಸಂತೋಷ್ ಅವರು. ಹಾಗಾಗಿ ನಾವು ಅವರೆಲ್ಲರ ಒಂದು ಏನು ನ್ಯಾಯ ನೀತಿ ನಾಗರಿಕತೆಯ ಧರ್ಮ ಮಾನವೀಯತೆ ಏನಿದೆ ಅದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿದ್ದೇವೆ. ಹಾಗಾಗಿ ನಾವು ಕೂಡ ಅವರ ಬೆನ್ನೆಲುಬಾಗಿ ನಿಂತ್ಕೊಳ್ತೇವೆ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದೇನೆ. ಈ ನಕಲಿ ದೇವಮಾನವನ
ಗ್ಯಾಂಗ್ ಏನಿದೆ ಅಕ್ರಮ ಮೀಟರ್ ಬಡ್ಡಿ ದಂಧೆಯನ್ನು ಮಾಡ್ತಾ ಇದೆ. ಅದರಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಸತ್ತು ಹೋಗಿದ್ದಾರೆ. ಕೆಲವೊಂದು ಕಡೆ ಕೇಸೇ ಆಗಿಲ್ಲ. ಕೇಸ್ ಮಾಡಲಿಕ್ಕೆ ಹೋದರೆ ಇದು ಧರ್ಮಸ್ಥಳಕ್ಕೆ ಅಪಮಾನ ಅಂತೇಳಿ ಆ ಕೇಸನ್ನು ಕ್ಲೋಸ್ ಮಾಡಿರ್ತಕ್ಕಂಥದ್ದು ಉಂಟು. ಅದೆಷ್ಟೋ ಆಡಿಯೋಗಳು, ಅದೆಷ್ಟೋ ವಿಡಿಯೋಗಳು ನಮ್ಮಲ್ಲಿ ಕೂಡ ಇದ್ದಾವೆ. ಜ್ವಾಲಾಮುಖಿ ನ್ಯೂಸ್ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಹೋದರೆ ಧರ್ಮಸ್ಥಳದ ಅಕ್ರಮ ಮೀಟರ್ ಬಡ್ಡಿ ದಂಧೆಯ ಕುರಿತಾಗಿ ಅದೆಷ್ಟೋ 100 ಆಡಿಯೋಗಳು ಬಂದಿದ್ದಾವೆ. ಈ ರೀತಿಯಾಗಿ ಏನೆಲ್ಲ ಆಗಿದೆ ಅನ್ನುವಂಥದ್ದು ನನಗೂ ಕೂಡ ಇನ್ನು ಮೇಲಿಂದ ಮೇಲೆ ಫೋನ್ಗಳು ಬರ್ತಾನೆ ಇದ್ದಾವೆ. ಈ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು. ಹಾಗಾಗಿ ಹಿಂಸೆ ಕೊಡಬಾರ್ದು ಯಾವುದೇ ಕಾರಣಕ್ಕೂ. ಇವರು ಸ್ವತಃ ಧರ್ಮಾಧಿಕಾರಿ ಆಗಿರ್ತಕ್ಕಂತಹ ವೀರೇಂದ್ರ ಹೆಗ್ಗಡೆ ಅವರು, ಇವರು ಧರ್ಮಸ್ಥಳಕ್ಕೆ ಧರ್ಮಾಧಿಕಾರಿ ಅಲ್ಲ, ಇವರು ಇನ್ಸ್ಟಿಟ್ಯೂಟ್ಗೆ ಧರ್ಮಾಧಿಕಾರಿ ಇವರು. ಯಾಕೆ ಅಂತಂದರೆ ನಾನು ಹೇಳ್ತಾ ಇರುವಂಥದ್ದಲ್ಲ, ದಾಖಲೆಗಳು ಹೇಳ್ತಾ ಇರುವಂಥದ್ದು, ನನ್ನ ಹತ್ರ ಇರುವಂಥ ದಾಖಲೆಗಳು ಹೇಳ್ತಾ ಇರುವಂಥದ್ದು. ಅರ್ಜಿದಾರರು ಶುದ್ಧ ಹಸ್ತಗಳಿಂದ ಈ ನ್ಯಾಯಾಲಯದ ಬಳಿಗೆ ಬಂದಿಲ್ಲ. ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಕರ್ನಾಟಕ ಹೈಕೋರ್ಟ್ನ ಮಾತಿದು. ನಂತರವಾಗಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿದಾರ ವೀರೇಂದ್ರ ಹೆಗ್ಗಡೆಯವರು ತನ್ನನ್ನು ದಿ ಇನ್ಸ್ಟಿಟ್ಯೂಟ್ ಎಟ್ ಧರ್ಮಸ್ಥಳ ಇದರ ಧರ್ಮಾಧಿಕಾರಿ ಎಂದು ಪರಿಚಯಿಸಿಕೊಂಡಿದ್ದಾರೆ, ವಿನಃ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಎಂದು ಅಲ್ಲ ಎನ್ನುವಂಥದ್ದು. ಹಾಗಾಗಿ ಪಿ ಲಂಕೇಶ್ ಪತ್ರಿಕೆಯವ್ರದ್ದು ಕೂಡ ದಗಲ್ಬಾಜಿ ದಂಧೆಗಳು ಅಂತೇಳಿ ಆಲ್ರೆಡಿ ಅವರು ಕೂಡ ಬಿತ್ತರಿಸ್ತಕ್ಕಂಥದ್ದು. ಕುವೆಂಪು ಅವರು ಕೂಡ ಹಾಡಿನ ಮುಖಾಂತರ 1944ರಲ್ಲೇ ಜನಗಳನ್ನು ಎಚ್ಚರಿಸ್ತಕ್ಕಂತಹ ಕೆಲಸ ಮಾಡಿದ್ದಾರೆ. ಹಾಗಾಗಿ ಜನಗಳನ್ನು ಎಚ್ಚರಿಸ್ತಕ್ಕಂತಹ ಕೆಲಸವನ್ನು ಈ ಸಂಚಾರಿ ಸ್ಟುಡಿಯೋ ಯೂಟ್ಯೂಬರ್ ಸಂತೋಷ್ ಅವರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಭಗತ್ ಸಿಂಗ್ ಅವರು ಕೂಡ ಬ್ರಿಟಿಷರು ಹೇಳ್ತಾರೆ, ನೀನು ಸುಮ್ಮನೆ ಆಗಿಬಿಡು, ನಮಗೆ ಮಣಿದು ಬಿಡು, ನಮಗೆ ಒಪ್ಪಿಕೊಂಡು ಬಿಡು, ನನ್ನನ್ನು ಮಾಫಿ ಮಾಡ್ತೀವಿ ಅಂತೇಳಿ ಹೇಳ್ತಾರೆ. ಆದರೆ ನಾನು ಗಲ್ಲಿಗೆ ಏರಲೇಬೇಕು. ಯಾಕೆ ಅಂತಂದರೆ ಮುಂದಿನ ಪೀಳಿಗೆಯವರು ನನ್ನನ್ನು ನೋಡಿ ಹೆಮ್ಮೆ ಪಡಬೇಕು, ಹೋರಾಟಕ್ಕೆ ಮುಂದೆ ಬರಬೇಕೇ ವಿನಃ ಇವನು ಈ ಬ್ರಿಟಿಷರ ಬೂಟು ನೆಕ್ಕಿದ ಅನ್ನುವಂತಹ ಮಾತು ಬರಬಾರ್ದು. ಹಾಗಾಗಿ ನಾನು ಗಲ್ಲಿಗೆ ಏರಲೇಬೇಕು, ನಾನು ಗಲ್ಲಿಗೆ ಏರ್ತೀನಿ ಅಂತೇಳಿ ಅವರು ಗಲ್ಲಿಗೆ ಏರ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂದೆ ಸರಿಲೇ ಇಲ್ಲ. ಭೂಮಿ ದುಂಡುಗಿದೆ ಅಂತಂದು ಹೇಳಿದಾಗ ಇದು ಗಿರೀಶ್ ಮಠಣ್ಣ ಅವರು ಒಂದಿಷ್ಟು ನಿನ್ನೆ ಹೇಳಿದರು. ಭೂಮಿಗೆ ದುಂಡುಗಿದೆ ಅಂತೇಳಿ ಯಾರು ಹೇಳ್ತಾರೆ ಆವಾಗ ಅವ್ರನ್ನ ಕಲ್ಲಿಲ್ಲಿ ಹೊಡಿತಾರೆ. ಆದರೆ ಈಗ ಅದನ್ನೇ ಒಪ್ಕೊಂಡಿದ್ದಾರೆ, ಭೂಮಿ ದುಂಡುಗಿದೆ ಅಂತೇಳಿ. ಹಾಗಾಗಿ ಇವತ್ತು ಸತ್ಯ ಯಾರು ಹೇಳ್ತಾರೆ ಅವ್ರನ್ನ ಹುಚ್ಚ ಅಂತೇಳಿ ಹೇಳ್ತಾ ಇದ್ದಾರೆ, ಅವ್ರ ಮೇಲೆ ಹಲ್ಲೆ ಆಗ್ತಾ ಇದೆ. ಆದರೆ ಮುಂದೊಂದು ದಿವಸ ಆ ಸತ್ಯವಾಗಿಯೇ ಇರ್ತದೆ, ಸುಳ್ಳಾಗಿ ಇರ್ತದೆ. ಹಾಗಾಗಿ ಈ ಸತ್ಯವನ್ನು ಎಲ್ಲರೂ ಕೂಡ ಒಪ್ಕೊಳ್ತಕ್ಕಂತಹ ಕಾಲ ಬಂದೇ ಬರುತ್ತೆ. ಹಾಗಾಗಿ ಯಾರೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಯೂಟ್ಯೂಬರ್ಸ್ಗಳು ಏನಿದ್ದಾರೆ ಆರಾಮಾಗಿ ಸತ್ಯವನ್ನು ಬಿತ್ತರಿಸ್ತಕ್ಕಂತಹ ಕೆಲಸ ಮಾಡಿ. ಇವಾಗ ಕೋರ್ಟ್ ನೋಟಿಸ್ಗಳು ಕೆಲವೊಂದು ಬರ್ತವೆ, ಇಲ್ಲ ಕೆಲವೊಂದು ಏನು ಮಾಡ್ತಾರೆ ಅಂದರೆ ಈ ವಕೀಲರೇ ಈ ಫೇಕ್ ನೋಟಿಸ್ಗಳನ್ನು ಕಳಿಸ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾರೆ. ಹಾಗಾಗಿ ಈ ನೋಟಿಸ್ಗಳಿಗೆ ಭಯಪಡ್ತಕ್ಕಂತಹ ಅವಶ್ಯಕತೆ ಇಲ್ಲ ಯೂಟ್ಯೂಬರ್ಸ್ಗಳು. ಹಾಗಾಗಿ ಎಲ್ಲರೂ ಕೂಡ ಧೈರ್ಯದಿಂದ ಮಾತನಾಡಿ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದೇನೆ. ಸತ್ಯವನ್ನು ಬಿತ್ತರಿಸಲಿಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಕೂಡ ಬೇಕಾಗಿಲ್ಲ. ಹಾಗಾಗಿ ಈ ಜನತಾ ನ್ಯಾಯಾಲಯದ ಮುಂದೆ ಬಯಲಾದ ಹೆಗ್ಗಡೆ ಕರ್ಮಕಾಂಡ ಅಂತೇಳಿ ಈ ಬುಕ್ ಏನಿದೆ 305 ಪುಟಗಳ ಬುಕ್ಕು, ಇದರಲ್ಲೇ ಇದೆ. ಇವರ ಏನು ಅಕ್ರಮಗಳ ಕುರಿತು 100 ಪ್ರಶ್ನೆಗಳು ಇದ್ದಾವೆ. ಇದಕ್ಕೆ ಯಾವುದಕ್ಕೂ ಕೂಡ ಉತ್ತರಿಸಿಲ್ಲ. ಈ ಜನತಾ ನ್ಯಾಯಾಲಯದ ಮುಂದೆ ಬಿಡುಗಡೆ ಆಗಿರತಕ್ಕಂಥ ಈ ಗ್ರಂಥ ಏನಿದೆ, ಈ ಗ್ರಂಥವನ್ನು ತಾವೆಲ್ಲರೂ ಕೂಡ ನೋಡಿದರೆ ಗೊತ್ತಾಗುತ್ತೆ. ಈ ಗ್ರಂಥದ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ನಾನು ಮಾತನಾಡ್ತಾ ಹೋಗ್ತೇನೆ. ಎಳೆಯಾಗಿ ಇವರ ಅಕ್ರಮ ಅನಾಚಾರಗಳ ಕುರಿತು ನಾನು ಬಯಲು ಮಾಡ್ತಾನೆ ಹೋಗ್ತೇನೆ. ಜೈ ಹಿಂದ್.